ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 28ನೇ ತಾರೀಕು ಮೌನಿ ಅಮಾವಾಸ್ಯೆ, ಪುಷ್ಯ ಅಮಾವಾಸ್ಯೆದು ರೀಡಿಂಗ್ ತೆಗಿತಾ ಇದ್ದೇನೆ. ಈ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 29ನೇ ತಾರೀಕು ಸಂಜೆ 6 ಗಂಟೆ 6 ನಿಮಿಷಕ್ಕೆ ಈ ಅಮಾವಾಸ್ಯೆ ಮುಗೀತದೆ. ಇದನ್ನು ಡಿವೈನ್ ಮೆಸೇಜ್ ತೆಗಿತಿದ್ದೇನೆ. ನಿಮ್ಗೆ ಏನು ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಫೇತ್, full moon, peace, boundaries, bottom of the deck, gratitude. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಾವು ಆದಷ್ಟು ನೆಗೆಟಿವ್ ಎನರ್ಜಿ ಇರುವ ಜನಗಳಿಂದ ಹೊರಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಡ್ರಾಮಾ ಏನಿರುತ್ತೆ ನಮ್ಮ ಜೀವನದಲ್ಲಿ, ಅದನ್ನು ರೆಫ್ಯೂಸ್ ಮಾಡಬೇಕು, ಅಂದ್ರೆ ಅದನ್ನು ತ್ಯಜಿಸ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಡ್ರಾಮಾ ಅಂತ ಹೇಳಿದ್ರೆ, ಅಥವಾ ನಮ್ಮ ಸುತ್ತಮುತ್ತ ಇರುವ ಜನಗಳಿರ್ತಾರೆ, ಅವರು ಈ ಡ್ರಾಮಾವನ್ನೇ ಒಂದು ವೆಪನ್ ತರ ಯೂಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಒಬ್ರಿಂದ ಮೋಸ ಹೋಗಿರ್ತೇವೆ, ಅವು ಒಂದ್ಸಲ ಮೋಸ ಆಗಿ ನೋವಾದ್ರುನು ಮತ್ತವ್ರು ಅದೇ ರೀತಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ನಮ್ಗೆ ಮೋಸ ಮಾಡ್ತಿರ್ತಾರೆ. ಅಂದ್ರೆ ಪ್ರತಿ ಸಲ ನಮ್ಗೆ ನೋವು ಮಾಡ್ತಾ ಇರ್ತಾರೆ. ಅಂದ್ರೆ ಒಂಥರ ಅವರು ಈ ತರ ಡ್ರಾಮಾ ಮಾಡಿ ನಮ್ಮನ್ನು ನಂಬಿಸೋದಿರ್ತದೆ, ಅಂದ್ರೆ ನಾಟಕ ಮಾಡಿ ಪ್ರತಿ ಸಲ ನಮ್ಗೆ ಮೋಸ. ಸೊ ಅದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಅಂದ್ರೆ ಇದು ದೇವರನ್ನು ನಮ್ಗೆ ದೇವರು ಕೊಟ್ಟ ದೊಡ್ಡ ಗಿಫ್ಟ್ ಏನಂತ ಹೇಳಿದ್ರೆ, ಅಂದ್ರೆ ಅದೊಂದು ಪೀಸ್. ಅಂದ್ರೆ ಈ ಪೀಸ್ ನಮ್ಗೆ ನಾವು ಕೊಡುವಂತ ದೊಡ್ಡ ಗಿಫ್ಟ್. ಇದನ್ನು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಗೆ ಬೇರೆ ಎಲ್ಲಿಂದಲೂ ಸಿಗ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ನಿಮ್ಮನ್ನು ನೀವು ಶಾಂತಿಯಿಂದ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಡ್ರಾಮಾ ಅಥವಾ ಬೇರೆಯವರು ನಮ್ಮನ್ನು ಹೇಗೆ ಯೂಸ್ ಮಾಡ್ತಾರೆ, ಇನ್ನು ಹೊರ ಬಂದ ತಕ್ಷಣ ನಮ್ಮನ್ನು ನಾವು ಶಾಂತಿಯುತವಾಗಿ ಇಟ್ಕೋಬಹುದು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಮ್ಗೆ ಅನಿಸ್ತಿರ್ಬೋದು, ಜೀವನದಲ್ಲಿ ನಮ್ಗೆ ತುಂಬಾ ಕಷ್ಟಗಳಿರ್ಬೋದು, ಅಂದ್ರೆ ಎಲ್ಲಾ ಹೋಪು ಕಳ್ಕೊಂಡಿರ್ಬೋದು, ಭರವಸೆನೆ ಕಳ್ಕೊಂಡಿರ್ಬೋದು. ಅಂದ್ರೆ ಕೆಲವೊಮ್ಮೆ ಕತ್ತಲೆಯಲ್ಲಿ ನಾವು ಇರ್ಬೇಕಿದ್ರೆ ನಾವು ಬೆಳಕಿನ ಕಡೆ ನೋಡುದನ್ನೇ ಮರ್ತು ಬಿಡ್ತೇವೆ. ಅಂದ್ರೆ ಜೀವನದಲ್ಲಿ ನಾವು ಬರೀ ಕತ್ತಲೆ ಕಡೆ ನಮ್ದು ತುಂಬಾ ಅಟ್ರಾಕ್ಷನ್ ಇರುತ್ತದೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ನೀವು ತುಂಬಾ ಹೋಪ್ಲೆಸ್ ಆಗಿರ್ಬೋದು, ಕತ್ತಲಲ್ಲಿ ಇರ್ಬೋದು. ಸೊ ಯೂನಿವರ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಾರೆ. ಬೆಳಕಿದ್ದೇ ಇದೆ ನಿಮ್ ಜೀವನದಲ್ಲಿ. ನಿಮ್ ಜೀವನದಲ್ಲಿ ಈಗ ಏನು ನಡೀತಾ ಇದೆಯಾ, ಅಂದ್ರೆ ಇದು ಈಗ ನೀವು ಯಾವ ಪ್ರೆಸೆಂಟ್ ಈಗ ಯಾವ ಮೊಮೆಂಟ್ ಅಲ್ಲಿ ಇದ್ದೀರಾ, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ನೆಗೆಟಿವ್ ನಡೀತಿರ್ಬೋದು, ಪಾಸಿಟಿವ್ ಏನೇ ನಡೀತಿರ್ಬೋದು. ಸೊ ಎಲ್ಲದಕ್ಕೂ ನೀವು ಗ್ರೇಟ್ಫುಲ್ ಆಗಿರ್ಬೇಕು, ಯೂನಿವರ್ಸಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ದೇವರು ಒಂದು ಇಟ್ಟಿರ್ತಾರೆ, ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ಸೊ ಇಲ್ಲಿ ಕೆಲವೊಮ್ಮೆ ಕೆಲವರಿಗೆ ಯಾವಾಗ್ಲೂ ಎಸ್ ಹೇಳ್ತಾ ಇರ್ತೇವೆ. ಅಂದ್ರೆ ಅದು ನಮ್ದು ವೀಕ್ನೆಸ್ ಆಗಿಬಿಡ್ತದೆ. ಕೆಲವೊಮ್ಮೆ ನಾವು ನೋ ಸಹ ಹೇಳ್ಬೇಕಾಗ್ತದೆ. ಅಂದ್ರೆ ಎಸ್ ಆರ್ ನೋ, ಎಲ್ಲಿ ಎಸ್ ಹೇಳ್ಬೇಕು ಅಲ್ಲೇ ಹೇಳಿ, ಎಲ್ಲಿ ನೋ ಹೇಳ್ಬೇಕು ಅಲ್ಲೇ ನೋ ಹೇಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದ್ರೆ ಇದು ನಮ್ ಸುತ್ತ ಒಂಥರ ಹೆಲ್ದಿ ಬೌಂಡ್ರಿ ಅಂತ ಹೇಳಿ, ನಾವು ಇನ್ನೊಬ್ರು ಏನ್ ಅನ್ಕೊಳ್ತಾರ ಅಂತ ಹೇಳ್ಕೊಂಡು ನಾವು ನೆಗೆಟಿವ್ ಎನರ್ಜಿಯಲ್ಲಿ ನಾವು ಇದ್ದು ಬಿಡ್ತೇವೆ. ಸೊ ಇಲ್ಲಿ ಎಸ್ ಆರ್ ನೋ, ಯಾವ ಟೈಮಿಗೆ ಅನುಗುಣವಾಗಿ ನೀವು ಹೇಳ್ಬೇಕು, ನಿಮ್ಮನ್ನು ನೀವು ಜಡ್ಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಇರ್ಬೇಕು. ನೀವು ಯಾವುದೇ ಡಿಸಿಷನ್ ತಗೊಳ್ಬೇಕಿದ್ರೆ ನೀವು ಇನ್ನೊಬ್ಬರಿಗೋಸ್ಕರ ಯಾವತ್ತೂ ನಿರ್ಧಾರವನ್ನು ತಕೊಳ್ಬಾರ್ದು. ನಿಮ್ಮ ಮನಸ್ಸಿಗೆ ಯಾವ್ದು ಖುಷಿ ಅನಿಸ್ತದೆ ಹಾಗೆ ನಿರ್ಧಾರ ತಕೊಳ್ಳಿ. ಎಸ್ ಆರ್ ನೋ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಎಸ್ ಆರ್ ನೋ ಹೇಳಿ, ಯಾವ್ದಕ್ಕೂ ನೀವು ಹೆಸಿಟೇಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಈ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತಾ ಭಾವ, ಧನ್ಯವಾದ ಅಂತ ಇರ್ತದೆ. ನಾವು ಯೂನಿವರ್ಸಿಗೆ ಅರ್ಪಿಸ್ತಿರ್ತೇವ. ಇದು ನಿಮ್ಗೆ ಏನೇ ಇರ್ಲಿ, ಈಗ ನಿಮ್ ಜೀವನದಲ್ಲಿ ತುಂಬಾ ನೀವು ಕಷ್ಟದಲ್ಲಿ ಇದ್ದಿರ್ಬೋದು, ಅಥವಾ ತುಂಬಾ ಸುಖದಲ್ಲಿ ಇದ್ದಿರ್ಬೋದು, ಅಥವಾ ನೀವು ಸ್ಪಿರಿಚುವಾಲಿಟಿಯಲ್ಲಿ ಇದ್ದಿರ್ಬೋದು. ಎಲ್ಲದಕ್ಕೂ ನೀವು ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಗ್ರಾಟಿಟ್ಯೂಡ್ ನಮ್ಮನ್ನು ಲೋವರ್ ವೈಬ್ರೇಷನ್ ಇಂದ ಹೈಯರ್ ವೈಬ್ರೇಷನ್ ಗೆ ಕರ್ಕೊಂಡು ಹೋಗ್ತದೆ. ಅವಾಗಷ್ಟೇ ಮಿರಾಕಲ್ ನಮ್ಮ ಜೀವನದಲ್ಲಿ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಪೀಸ್ ಇರ್ಲಿ, ಪೀಸ್ ಬರ್ತಾ ಇದೆ ನಿಮಗೆ, ಹೆಲ್ದಿ ಬೌಂಡ್ರಿ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಗ್ರಾಟಿಟ್ಯೂಡ್ ಇರ್ಲಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ಫೇತ್, ಈ ಫೇತ್ ಅಂದ್ರೆ ನಿಮ್ ಜೀವನದಲ್ಲಿ ಒಂದು ರಿಟರ್ನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಬಂಡೆನ್ಸ್ ಪ್ಲಸ್ ಅಪಾರ್ಚುನಿಟಿ. ಈಗ ನೀವೇನು ಜೀವನದಲ್ಲಿ ಹೋಪ್ಲೆಸ್ ಆಗಿದ್ದೀರಾ, ಇದೆಲ್ಲ ನಿಮ್ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಫೇತ್ ಇರ್ಲಿ ಯೂನಿವರ್ಸ್ ಕಡೆ ಅಂತ ಹೇಳಿ. King of Cups, Temperance,
ಇಲ್ಲಿ ಕೆಲವೊಮ್ಮೆ ನಮ್ಗೆ ಜೀವನದಲ್ಲಿ ಚಾಯ್ಸ್ ಇದ್ದಿರ್ತವೆ, ಯಾವ್ದನ್ನು ಚಾಯ್ಸ್ ಮಾಡ್ಬೇಕು ಗೊತ್ತಾಗದೆ ಇದ್ದಿರ್ಬೋದು, ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದಿರ್ಬೋದು. ಸೊ ಈಗ ನೀವು ಇಮೋಷನಲಿ ಸ್ಟೇಬಲ್ ಚಾಯ್ಸ್ಗೆ ಬರ್ತಿದ್ದೀರಿ ಅಂತ ಹೇಳಿದ್ರೆ, ತುಂಬಾ ಇಮೋಷನಲ್ ಸ್ಟೇಬಲ್ ಪರ್ಸನ್, ನೀವು ಒಂದು ಕಿಂಗ್ ಪವರ್ ಗೆ ಬರ್ತಾ ಇದ್ದೀರಿ, ನಿಮ್ ಜೀವನದಲ್ಲಿ ಒಂಥರ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೊಂಥರ ಫೇತ್ ಇರ್ಲಿ ಅಂತ ಹೇಳಿ. ಸೊ ಈಗ ನಿಮ್ಗೆ ಯಾವ್ದು ನಿಮ್ಗೆ ಸರ್ವ್ ಮಾಡುದಿಲ್ಲ ಅದನ್ನು ನೀವು ಬಿಟ್ಟು ನಿಮ್ಮ ಲೈಫ್ ಒಂದು ಬೇರೆ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಒಂಥರ ಈಗ ಒಂಥರ ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ನಿಮ್ ಜೀವನದಲ್ಲಿ ಈಗ ಸ್ಟಕ್ ಅಂತ ಅನಿಸ್ತಾ ಇದ್ದಿರ್ಬೋದು, ನನ್ ಜೀವನದಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ ಅಂತ ಹೇಳಿ. ಒಂದು ಕರ್ಮ ಕ್ಲಿಯರ್ ಆದ್ರೂ ಆಗ್ತಾ ಇರ್ಬೋದು, ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ ಜೀವನದಲ್ಲಿ. ಸೊ ಇದೊಂಥರ ಮೇಜರ್ ಚೇಂಜಸ್. ಇನ್ ಕೆಲವರಿಗೆ ಒಂದು ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ. ಇದೊಂಥರ ನಿಮ್ದು ಡಿವೈನ್ಲಿ ಗೈಡೆಡ್ ನಿಮ್ದು ಲೈಫ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ದೇವರು ಹೇಗೆ ನಿಮ್ಮ ಲೈಫ್ ಚೇಂಜಸ್ ಮಾಡ್ತಾರಾ ಹಾಗೆ ನೀವು ಮುಂದಕ್ಕೆ ಸಾಕ್ತಾ ಹೋಗ್ಬೇಕಾಗ್ತದೆ ಇಲ್ಲಿ. ಶೋ ದ ವರ್ಲ್ಡ್ ದ ರಿಯಲ್ ಯು. ಈಗ ಒಂದು ಹೊಸ ಸ್ಟಾರ್ಟ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನ್ಯೂ ಮೂನ್ ಅಲ್ಲಿ. ಈ ನ್ಯೂ ಮೂನ್ ಗೆ ಕಾರ್ಡ್ ಬಂದಿದೆ, ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್. ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಸೊ ಕಮ್ಯುನಿಕೇಶನ್ ಬರ್ತಾ ಇದೆ ಇಲ್ಲಿ. ಕೆಲವರಿಗೆ ರಿಯೂನಿಯನ್ ಇದ್ರೂ ಇರ್ಬೋದು, ನಿಮ್ಮ ಪಾರ್ಟ್ನರ್ ಬರ್ಬೋದು, ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ರಿಯೂನಿಯನ್ ಆಗ್ತಾ ಇದೆ, ಒಂದು ಹೊಸ ಸ್ಟಾರ್ಟ್ ಬರ್ತಿದೆ, ಒಂಥರ ದೊಡ್ಡ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ನನ್ನ ಜೀವನದಲ್ಲಿ ಏನು ಚೇಂಜಸ್ ಬರೋದೇ ಇಲ್ಲ, ಇಷ್ಟೇ ನನ್ನ ಲೈಫ್ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಬದಲಾವಣೆ ಬಂದೇ ಬರ್ತದೆ. ಆದ್ರೆ ತಾಳ್ಮೆ ಮುಖ್ಯ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಜಗತ್ತಿಗೆ ಏನು ಅಂತ ತೋರಿಸುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅಥವಾ ನಿಮ್ಮಲ್ಲಿ ಏನು ಪವರ್ ಇದೆಯಾ ಅದೆಲ್ಲವನ್ನು ಈಗ ನೀವು ಜಗತ್ತಿಗೆ ತೋರಿಸುವಂತ ಟೈಮ್ ಬರ್ತಾ ಇದೆ. ಒಂದು ಹೊಸ ಸ್ಟಾರ್ಟ್ ಬರ್ತಾ ಇದೆ ಅಂತ, ಒಂದು ಬಿಗ್ ಸ್ಟಾರ್ಟ್. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ, ಬಿಗ್ ಸ್ಟಾರ್ಟ್ ಬರ್ತಾ ಇದೆ. ಕೆಲವರಿಗೆ ರಿಯೂನಿಯನ್, ಇನ್ ಕೆಲವರ ಲೈಫ್ ಅಲ್ಲಿ ಬ್ಯಾಲೆನ್ಸ್, ಇನ್ ಕೆಲವರಿಗೆ ರಿಯೂನಿಯನ್ ಜೊತೆ ಬ್ಯಾಲೆನ್ಸ್ ಜೊತೆ ಒಂದು ನಿಮ್ಗೆ ದೊಡ್ಡ ಹುದ್ದೆಗಳು ಸಿಗ್ಬೋದು, ಅಧಿಕಾರ ಸಹ ಸಿಗ್ಬೋದು ಇಲ್ಲಿ. ಕೆಲವರಿಗೆ ಇಲ್ಲಿ ಚಾಯ್ಸ್ ಬರ್ಬೋದು ನಿಮ್ಗೆ ಜೀವನದಲ್ಲಿ. ನೋ ಕಮ್ಯುನಿಕೇಶನ್ ಎಲ್ಲಾ ಕಡೆ ಬರ್ತಾ ಇದೆ. ಇಲ್ಲೊಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಕಮ್ಯುನಿಕೇಶನ್ ಇಸ್ ಕೀ ಬಂದಿದೆ, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳಿ. ಸೊ ರಿಮೈನ್ ಪಾಸಿಟಿವ್, ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋ ಅಂತ ಆನ್ಸರ್ ಬಂದಿದೆ. ಈಗ ನೀವೇನಾದ್ರೂ ಕ್ವಶನ್ ಕೇಳ್ತಿರ್ಬೋದು ನೋ ಅಂತ ಹೇಳಿ. ಈ ನೋಗೆ ಒಂದು ಕಾರ್ಡ್ ತೆಗಿತಿದ್ದೇನೆ. ನೋಗೆ ಕಾರ್ಡ್ ಎಸ್ ಅಂತ ಹೇಳಿ ಬಂದಿದೆ. ವೇಟ್, ಪರ್ಫೆಕ್ಟ್ ಟೈಮಿಂಗ್, ಚೂಸ್ ಎ ನ್ಯೂ ಡೈರೆಕ್ಷನ್. ಇಲ್ಲಿ ನೋ ಕಾರ್ಡ್ ಯಾಕೆ ಬಂತು ಅಂತ ಹೇಳಿದ್ರೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ, ಖಂಡಿತ ಬರ್ತಾ ಇದೆ. ಒಂದು ಹೊಸ ಡೈರೆಕ್ಷನ್ ನೀವು ಚಾಯ್ಸ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಇದು ನೀವು ಮೋಸ್ಟ್ಲಿ ಜನಗಳ ಕಡೆ ನೋಡೋದಿರ್ಬೋದು, ಸೋಲ್ ಪರ್ಪಸ್ ಇರ್ಬೋದು, ಅಥವಾ ಜನಗಳಿಗೆ ಸೇವೆ ಮಾಡೋದಿರ್ಬೋದು. ಅಂದ್ರೆ ನಿಮ್ದು ಕೆಲವರದ್ದು ಇಲ್ಲಿ ನಿಮ್ದು ಪೊಸಿಷನ್ ಚೇಂಜ್ ಆಗ್ಬೋದು, ನಿಮಗೆ ಇರೋ ಜಾಬ್ ಬಿಡ್ಬೋದು, ಬೇರೆ ಜಾಬ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ನೀವು ಎತ್ತರದ ಅಂದ್ರೆ ಒಂದು ಏನ್ ಹೇಳ್ತಾರೆ, ನೀವು ಒಂಥರ ಫೇಮಸ್ ಆಗ್ಬೋದು, ವರ್ಲ್ಡ್ ಫೇಮಸ್ ಆದ್ರೂ ಆಗ್ಬೋದು ಕೆಲವರು ಇಲ್ಲಿ. ಸೊ ಇಲ್ಲಿ ಹೇಳ್ತಿದ್ದಾರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ದು ಥ್ರೋಟ್ ಚಕ್ರ ಓಪನ್ ಆಗ್ಬೇಕು. ಸೊ ಎಲ್ಲರನ್ನೂ ಕ್ಷಮಿಸ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ಒಂದು ಅನ್ಕಂಡೀಷನಲ್ ಲವ್ಗೆ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಮೌನಿ ಅಮಾವಾಸ್ಯೆ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.